ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿರೋ ಮಸಾಲೆ ಡಬ್ಬಿಗೂ ನವಗ್ರಹಕ್ಕೂ ನಂಟಿದೆ. ಯಾವ ಮಸಾಲೆ ತಿಂದ್ರೆ ಯಾವ ಗ್ರಹದ ಶಕ್ತಿ ದುಪ್ಪಟ್ಟಾಗುತ್ತೆ ಗೊತ್ತಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಮನೆಯಲ್ಲಿರೋ ಗೃಹಲಕ್ಷ್ಮಿಯರು ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಸಾಕು, ಆ ಮನೆಗೆ ಮಹಾಲಕ್ಷ್ಮಿ ಕೂಡ ತುಂಬ ಹೃದಯದಿಂದ ಪ್ರವೇಶ ಮಾಡ್ತಾಳೆ ಅನ್ನೋ ಮಾತಿದೆ. ಆ ಮಾತು ಸತ್ಯ ಕೂಡ. ಸಂಪತ್ತಿನ ಅಧಿದೇವತೆಯೇ ಮನೆಗೆ ಬರುವ ಹಾಗೆ ಮಾಡುವ ಶಕ್ತಿ ಮನೆಯ ಹೆಣ್ಣು ಮಕ್ಕಳಿಗೆ ಇರುತ್ತೆ. ಅದೇ ರೀತಿ ಮನೆಯ ಹೆಣ್ಣು ಮಕ್ಕಳು ಮಾಡಿಕೊಡುವ ಅಡುಗೆಯಲ್ಲೂ ಕೂಡ ಅಪಾರವಾದ ಶಕ್ತಿ ಇದೆ. ಅವರು ಕೈಯಾರೆ ಮಾಡಿಕೊಡುವ ಅಡುಗೆಯಿಂದ ಮನೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯನಿಗೆ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಿರುತ್ತೆ. ಅದರಲ್ಲೂ ಇವರು ಬಳಸುವ ಮಸಾಲೆ ಪದಾರ್ಥಗಳಿವೆಯಲ್ವಾ, ಇವುಗಳನ್ನ ಸಾಮಾನ್ಯ ಅಂತ ಅನ್ಕೊಳ್ಳೇಬೇಡಿ. ಈ ಒಂದೊಂದು ಮಸಾಲೆ ಪದಾರ್ಥಗಳು ಒಂದೊಂದು ಗ್ರಹಗಳ ಪ್ರತೀಕವಾಗಿರುತ್ತೆ. ಈ ಮಸಾಲೆ ಪದಾರ್ಥಗಳು ನಮ್ಮ ಆರೋಗ್ಯ ಸೇರ್ತಿದ್ದ ಹಾಗೆ ನಮ್ಮ ಗ್ರಹಗಳ ಚಲನವಲನವೇ ಬದಲಾಗಿ ಹೋಗಿರುತ್ತೆ. ಆದ್ರಿಂದ ಯಾವ ಕಾರಣಕ್ಕೂ ಮನೆಯ ಹೆಣ್ಣುಮಕ್ಕಳು ಮಸಾಲೆ ಪದಾರ್ಥಗಳನ್ನ ಕಡೆಗಣಿಸಲೇಬೇಡಿ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದು ನಿಮಗೆ ಅಚ್ಚರಿ ಆಗಬಹುದು. ಈ ಮಸಾಲೆ ಪದಾರ್ಥಗಳನ್ನ ಇಡುವಂತಹ ಡಬ್ಬಿಯಿಂದಲೇ ಅನೇಕರ ಜೀವನವೇ ಬದಲಾಗಿ ಹೋಗಿದೆ. ಅದು ಹೇಗೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ನೀವು ಮನೆಯಲ್ಲೇ ಇದ್ದುಕೊಂಡು ಮಾಡಬಹುದಾದ ಚಿಕ್ಕ ಪುಟ್ಟ ಕೆಲಸಗಳೇನು, ಅದರಿಂದ ನಿಮ್ಮ ಸಮಸ್ಯೆಗಳು ಹೇಗೆ ದೂರ ಆಗಬಹುದು ಅನ್ನೋದನ್ನ ಹೇಳ್ತೀವಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಅರ್ಜೆಂಟ್ ಆಗಿ ಬೇಕೇ ಬೇಕು ಅಂತಂದ್ರೆ ಮೊದಲು ನಿಮ್ಮ ಅಡುಗೆ ಮನೆಯಲ್ಲಿರುವ ಮಸಾಲೆ ಪದಾರ್ಥ ಇಡುವ ಡಬ್ಬಿಯನ್ನ ತಗೊಳ್ಳಿ. ಈಗ ಆ ಡಬ್ಬಿಯನ್ನ ತೆಗೆದು ಒಮ್ಮೆ ದಿಟ್ಟಿಸಿ ನೋಡಿ. ಪ್ರತಿನಿತ್ಯ ಅಡುಗೆಗೆ ಉಪಯೋಗಿಸುವ ಆ ಡಬ್ಬಿ ಜಿಡ್ಡಾಗಿರುತ್ತೆ. ಆ ಡಬ್ಬಿಯ ಒಳಗಡೆ ಇರುವ ಪುಟ್ಟ ಪುಟ್ಟ ಬಟ್ಟಲುಗಳನ್ನ ನೋಡಿ. ಒಂದರಲ್ಲಿ ಇದ್ದದ್ದು ಇನ್ನೊಂದರಲ್ಲಿ ಬಿದ್ದಿರತ್ತೆ. ಇನ್ನು ಕೆಲ ಬಟ್ಲಲ್ಲಿ ಮಸಾಲೆ ಪದಾರ್ಥ ಇದ್ರೆ ಇನ್ನೂ ಕೆಲ ಬಟ್ಲುಗಳು ಖಾಲಿಯಾಗಿರುತ್ತವೆ. ಹಾಗೆಯೇ ಈ ಡಬ್ಬಿಯೊಳಗಡೆ ಇರುವಂತಹ ಪುಟಾಣಿ ಚಮಚ ನೋಡಿ, ಅದಕ್ಕೆ ಅರಿಶಿನ ಮೆತ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುವಂತಹ ಡಬ್ಬಿಗಳು ಹೆಚ್ಚು ಕಡಿಮೆ ಹೀಗೇನೆ ಇರುತ್ತೆ. 2-3 ತಿಂಗಳಿಗೊಮ್ಮೆ ತೊಳೆಯೋ ಮಸಾಲೆ ಡಬ್ಬಿಗಳೇ ಹೀಗಿರುತ್ತವೆ. ಇದರಲ್ಲಿ ಏನೂ ದೊಡ್ಡ ತಪ್ಪಿಲ್ಲ ಬಿಡಿ. ಆದ್ರೆ ಮಸಾಲೆ ಡಬ್ಬಿಗಳು ಹೀಗಿರೋದ್ರಿಂದಲೇ ನಿಮ್ಮ ಮನೆಯಲ್ಲಿ ಅನೇಕ ಕಷ್ಟಗಳು ಹುಟ್ಕೊಂಡಿರುತ್ತೆ. ಅದಕ್ಕೆ ಕಾರಣ ಈ ಮಸಾಲೆ ಡಬ್ಬಿಯಲ್ಲಿರುವ ಒಂದೊಂದು ಮಸಾಲೆಗಳು ಒಂದೊಂದು ಗ್ರಹವನ್ನ ಪ್ರತಿನಿಧಿಸ್ತಾ ಇರುತ್ತೆ. ಈಗ ಉಪ್ಪನ್ನ ತಗೊಳ್ಳಿ. ಇದು ಅಡುಗೆ ಮನೆಯ ಮುಖ್ಯ ಪದಾರ್ಥ. ಇದಿಲ್ಲದೆ ಯಾವ ಅಡುಗೆಯೂ ಪರಿಪೂರ್ಣ ಆಗೋದೇ ಇಲ್ಲ. ಇದೇ ಉಪ್ಪನ್ನ ತಿನ್ನೋದ್ರಿಂದ ನಮ್ಮ ಕುಂಡಲಿಯಲ್ಲಿರುವ ಸೂರ್ಯನ ಬಲ ಹೆಚ್ಚಾಗುತ್ತೆ ಅನ್ನೋದು ನಿಮಗ್ ಗೊತ್ತಿತ್ತಾ? ಸೂರ್ಯನು ವೃತ್ತಿ ಬದುಕು ಹಾಗೂ ಆರೋಗ್ಯವನ್ನ ಸುಧಾರಿಸುವ ಗ್ರಹ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಮೆಂತ್ಯವನ್ನ ತಿನ್ನೋದ್ರಿಂದ ಮಂಗಳನ ಬಲ ಹೆಚ್ಚಾಗುತ್ತೆ. ಮಂಗಳನು ಶುಭವಾದ ಸ್ಥಾನದಲ್ಲಿದ್ರೆ ಆ ರಾಶಿಯವರು ಧೈರ್ಯವಂತರು, ಶೌರ್ಯವಂತರು ಆಗಿರ್ತಾರೆ. ನವಗ್ರಹಗಳನ್ನ ಮಂಗಳ ನಿಯಂತ್ರಿಸ್ತಾನೆ. ಕುಜನ ಬಲದಿಂದ ವ್ಯಕ್ತಿಯು ಯಶಸ್ಸನ್ನ ಕಾಣ್ತಾನೆ. ಅಂಗಾರಕನ ಪರಿಣಾಮದಿಂದ ಶತ್ರುಗಳನ್ನ ಗೆಲ್ತಾನೆ. ಯಾರ ಮುಂದೆಯೂ ತಲೆಬಾಗೋದಿಲ್ಲ. ಅದೇ ರೀತಿ ಜೀರಿಗೆ ಸೇವನೆಯಿಂದ ಶುಕ್ರ ಹಾಗೂ ಚಂದ್ರನ ಬಲ ಹೆಚ್ಚಾಗುತ್ತೆ. ಮಂಗಳವಾರದ ದಿನದಂದು ಬೆಲ್ಲದ ಜೊತೆ ಜೀರಿಗೆಯನ್ನ ಸೇವಿಸಿ. ಮನೆಯಿಂದ ಹೊರಗಡೆ ಹೋಗುವಾಗ ಜೀರಿಗೆ ಮತ್ತು ಸಕ್ಕರೆಯನ್ನ ಒಂದು ಪೊಟ್ಟಣದಲ್ಲಿಟ್ಕೊಂಡು ತಗೊಂಡು ಹೋಗಿ. ಹಸಿದ ಹೊಟ್ಟೆಯಲ್ಲಿ ಅಥವಾ ತಿಂಡಿಯ ನಂತರ ಸೇವಿಸಿದ್ರೆ ಶುಕ್ರ ದೆಸೆ ಬರುತ್ತೆ. ಜೀರಿಗೆ ಸೇವನೆಯಿಂದಾಗಿ ಬುಧ ಬಲವು ಲಭ್ಯವಾಗುತ್ತೆ. ನೀವು ಯಾವುದೇ ಕೆಲಸ ಮಾಡೋ ಮುನ್ನ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆಯನ್ನ ಬೆಲ್ಲದ ಜೊತೆ ಸೇವಿಸಿದ್ರೆ ಸಾಕು, ನೀವಂದ್ಕೊಂಡಂತಹ ಕೆಲಸಗಳೆಲ್ಲವೂ ಸುಲಭವಾಗಿ ನೆರವೇರ್ತಾ ಹೋಗುತ್ತೆ. ಶುಕ್ರ ಹಾಗೂ ಚಂದ್ರನ ಅನುಗ್ರಹದ ಪ್ರಾಪ್ತಿಗೆ ಕಪ್ಪು ಮೆಣಸು ಒಳ್ಳೆಯ ಪರಿಹಾರ. ಕಪ್ಪು ಮೆಣಸಿನ ಸೇವನೆಯಿಂದ ನಮ್ಮ ಬುದ್ಧಿ ಚುರುಕಾಗುತ್ತೆ. ಮೆಣಸಿನ ನಿಯಮಿತ ಬಳಕೆಯಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಕಡಿಮೆಯಾಗಿ ಧನಾತ್ಮಕ ಶಕ್ತಿಯು ಪ್ರಾಪ್ತಿಯಾಗುತ್ತೆ.
ಹಾಗೇನೆ ಅಡುಗೆಗೆ ಮುಖ್ಯವಾಗಿ ಬಳಸೋ ಪದಾರ್ಥಗಳಲ್ಲಿ ಅರಿಶಿನ ಕೂಡ ಒಂದು. ಅರಿಶಿನದ ಮುಂದೆ ಒಳ್ಳೆಯ ಅಡುಗೆ ಪದಾರ್ಥಗಳು ಮತ್ತೊಂದಿಲ್ಲ. ಅರಿಶಿನದ ಬಳಕೆಯಿಂದ ಗುರು ನಿಮಗೆ ಅಹಿತಕರ ಸ್ಥಾನದಲ್ಲಿದ್ರೂ ಅವನ ಲಾಭ ಪ್ರಾಪ್ತಿಯಾಗುತ್ತೆ. ಅರಿಶಿನ ಮಿಶ್ರಿತ ಹಾಲು ಸೇವನೆಯು ದೈಹಿಕ ಬಲ ಹೆಚ್ಚಳಕ್ಕೆ ಒಳ್ಳೆಯದು. ಇದೇ ರೀತಿ ಇನ್ನು ಅನೇಕ ಮಸಾಲೆ ಪದಾರ್ಥಗಳು ಇನ್ನು ಬೇರೆ ಬೇರೆ ಗ್ರಹಗಳನ್ನ ಪ್ರತಿನಿಧಿಸ್ತಾ ಇರುತ್ತೆ. ಆದ್ರಿಂದ ಮಸಾಲೆ ಪದಾರ್ಥಗಳನ್ನ ಹಾಗೂ ಇವುಗಳನ್ನ ಇಡುವ ಡಬ್ಬಿಯನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಲೇಬಾರದು. ನಿಮ್ಮ ಮನೆಯಲ್ಲಿರೋ ಸದಸ್ಯರ ಗ್ರಹಗಳು ಶಕ್ತಿಶಾಲಿಯಾಗಿರ್ಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋ ಕೆಲ ಮುಖ್ಯವಾದ ಕೆಲಸಗಳಿವೆ. ಮೊದಲನೇದಾಗಿ, ಮಸಾಲೆ ಡಬ್ಬಿ ಪ್ಲಾಸ್ಟಿಕ್ನದ್ದಾಗಿದ್ರೆ ಅದನ್ನ ಬದಲಾಯಿಸಿ ಸ್ಟೀಲ್ ಡಬ್ಬದಲ್ಲಿ ಹಾಕಿ. ಆ ಡಬ್ಬಿಯಲ್ಲಿ 12 ಬಟ್ಟಲುಗಳು ಇರಲೇಬೇಕು. ಈ 12 ಬಟ್ಟಲುಗಳು 12 ಗ್ರಹಗಳನ್ನ ಸೂಚಿಸುತ್ತವೆ. ಈಗ ಮಧ್ಯದಲ್ಲಿರುವ ಡಬ್ಬಿಯಲ್ಲಿ ಉಪ್ಪನ್ನ ಹಾಕಿಡಿ. ಸೂರ್ಯ ಹೇಗೆ ಸೌರಮಂಡಲದ ಮಧ್ಯದಲ್ಲಿರ್ತಾನೋ ಅದೇ ರೀತಿ ಉಪ್ಪಿನ ಬಟ್ಲು ಆ ಮಸಾಲೆ ಡಬ್ಬಿಯಲ್ಲಿ ಇರಬೇಕು. ಆ ಸೂರ್ಯನೇ ಎಲ್ಲ ಗ್ರಹಗಳನ್ನ ಹತೋಟಿಯಲ್ಲಿಡೋದು. ಈಗ ಉಪ್ಪನ್ನ ಇಟ್ಟ ನಂತರ ಆ ಬಟ್ಟಲಿನ ಮೇಲೆ ಕೊತ್ತಂಬರಿ ಬೀಜದ ಪುಡಿಯನ್ನ ಇಡಬೇಕು. ಸೂರ್ಯನ ಮೇಲೆಯೇ ಬುಧ ಗ್ರಹ ಇರೋದು. ಅದೇ ಉಪ್ಪಿನ ಬಟ್ಲಿನ ಕೆಳಗಡೆ ಮೆಣಸಿನ ಡಬ್ಬಿಯನ್ನ ಇಡಬೇಕು. ಇದು ಮಂಗಳ ಪ್ರತೀಕ. ಇನ್ನು ಜೀರಿಗೆ, ಸಾಸುವೆ ಹಾಗೂ ಇಂಗ್ ಇವುಗಳು ನಿಮ್ಮ ಬಲಬದಿಯಲ್ಲಿರೋ ಹಾಗೆ ಇಡಬೇಕು. ಉಳಿದ ಮಸಾಲೆ ಪದಾರ್ಥಗಳು ಎಡಬದಿಯಲ್ಲಿರುವಂತೆ ಇಟ್ಕೊಳ್ಳಿ. ಇದೆಲ್ಲದರ ಜೊತೆಗೆ ಇಂಗ್ ಪುಡಿಯನ್ನ ಇಡೋದನ್ನ ಮರಿಲೇಬೇಡಿ. ಹೀಗೆ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ. ಇದಿಷ್ಟು ಮಾಡಿ ಇದರ ಜೊತೆಗೆ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಈ ಮಸಾಲ ಡಬ್ಬಿ ಸದಾ ಸ್ವಚ್ಛವಾಗಿರಬೇಕು. ವಾರಕ್ಕೊಮ್ಮೆ ತೊಳಿಬೇಕು. ಹಾಗೆಯೇ ಇಡುವಾಗ ಸ್ವಲ್ಪ ಅರಿಶಿನದ ನೀರನ್ನ ಚಿಮುಕಿಸಿ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿಟ್ಬಿಡಿ. ಆಗ ನೋಡಿ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿಯೂ ಇರೋಲ್ಲ, ಜೊತೆಗೆ ಮನೆ ಸದಾ ಸಂಪದ್ಭರಿತವಾಗಿರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.